ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಸಿಂಪ್ಲಿ ಟ್ಯಾಲೆಂಟ್ ಅಲಿಯಾಸ್ ದೇ ಲೇಪ್. ಆ್ಯಂಡ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಸ್ವಿಮ್ಮಿಂಗ್. ಸೊ ನನ್ನ ತಮ್ಮ ಫ್ರೆಂಡ್ಸ್ ಬಂದು ಸ್ವಿಮ್ಮಿಂಗ್ ಹೋಗೋಣ ಅಂದರು. ಸೊ ಹಂಗಾಗಿ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀನಿ. ನಮ್ಮ ತಿರುನು ಬರ್ತಾವನೆ. ಆ್ಯಂಡ್ ಬನ್ನಿ ಹೋಗೋಣ. ಈಗ ನೋಡಿ, ಇಷ್ಟು ಜನ ಬಂದಿದ್ದೀವಿ. ಅಯ್ಯೋ ಯಾಕ ಇವ್ನು ಯಾವನ ಸೆಡೆ ನನ್ನ ಮಗ ಎತ್ಬೋದು ಇರೋ, ಆರಾಮಾಗಿರೋ. ನೋಡ್ರಿ ಈಗ ನಿಮ್ಮ ಕಡೆ ಅಂದ್ರೆ ಕಡೆನೇ ಗಾಡಿ ಬೀಗ ಹಾಕ್ಬಿಟ್ಟ ಎತ್ತಿದೀವಿ. ಅದಕ್ಕೆ ನಮ್ತಿ ಅಯ್ಯಯ್ಯೋ 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 ಅಂತ ಬಾಯ್ ಮಾಡ್ಕೋಣ. ಬನ್ನಿ ಈಗ ಹೋಗೋಣ ಒಳಗಡೆಗೆ. ಸ್ವಿಮ್ಮಿಂಗ್ ಮಾಡ್ಕೊಂಡು ಬಂದು ಆಮೇಲೆ ಸಿಗೋಣ. ಇಲ್ಲಿ ನನ್ನ ಮಕ್ಕಳು ಫ್ಲಿಪ್ ಹೊಡಿ ಹಾಕಿ ಬಿಡ್ತಾರ ಬಿಡಲ್ಲ ನಕ್ಕನ್ ಲಾಸ್ಟ್ ಟೈಮೇ ಸೈಕ್ ಮಾಡಿದ್ರು. ಹಾಂ ಬಿಡ್ತಾರೆ ಬರಲಿ, ಯಾಕೆ ಬಿಡಲ್ಲ. ಹೆಂಗೋ ಇವತ್ತು ಸಂಡೇ ಬೇರೆ ಆ್ಯಂಡ್ ಬಿಡ್ತಾರ ಇಲ್ಲ, ಅದು ಒಂಚೂರು ನೋಡೋಣ. ನನ್ನ ಪ್ರಕಾರ ಬಿಡ್ತಾರೆ ಗೈಸ್. ದುಡ್ಡಿಗೆ ಯಾವನ್ ಬಿಡಲ್ಲ ಹೇಳ್ರಿ. ಬನ್ನಿ ಹೋಗ್ತೀವಿ ಗೈಸ್. ಈಗ ಆಲ್ರೆಡಿ ಬಂದು ರೀಚ್ ಆಗಿದ್ದೀವಿ. ಅವಾಗ ಡ್ರೆಸ್ ಚೇಂಜ್ ಮಾಡಬೇಕು. ನೋಡ್ರಿ ಇಲ್ಲಿ ಕ್ರೇಜಿಯಾಗಿದೆ ಪೂಲ್ ಮಾತ್ರ. ಆ್ಯಂಡ್ ಬನ್ನಿ ಈಗ ಹೋಗೋಣ. ನೋಡ್ಕೊಂಬಿಡ್ರಿ, ನಮ್ಮ ಫೇಸ್ ರಿವೀಲ್ ಫೈನಲಿ ಆಗೇ ಬಿಡ್ತು. ಆ್ಯಂಡ್ ಹಿಂಗಿದ್ದೀನಿ ಆಲ್ರೆಡಿ. ಹೋಗಿ ಒಂದು 2-3 ಟೈಮ್ಸ್ ಸ್ವಿಮ್ ಮಾಡ್ಕೊಂಬಂದೆ. ಸೊ ಈಗ ಮತ್ತೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬನ್ನಿ, ಆ್ಯಂಡ್ ನೀವು ಹೋಗಿ ಶಾರ್ಟ್ಸ್ ನೋಡ್ಕೊಂಬನ್ನಿ. ನನ್ನ ಮಗ ಅಂಡರ್ವೇರು ತಂದಿಲ್ಲ ನೋಡಿ, ಅದಕ್ಕಷ್ಟೇ ಆಯಿತು. ಆ್ಯಂಡ್ ನಾವು ಈಗ ಮನೆ ಕಡೆ ಹೊರಟಿದ್ದೀವಿ. ಬೆಂಗಳೂರಲ್ಲಿ ವೆದರು ಹೆಂಗೆ ಚೇಂಜ್ ಆಗುತ್ತೆ ಏನೋ ಗೊತ್ತೇ ಆಗ್ತಾ ಇಲ್ಲ. ನೋಡಿ, ಮಳೆ ಬೀಳ್ತಿದೆ, ಮಳೆ ನಿಂತೋಯ್ತು. ಅಷ್ಟೇ ಗೈಸ್, ಅಷ್ಟೇ 2 ನಿಮಿಷದ ಮಳೆ. ಗೈಸ್ ನಾನೀಗ ಟೆರೆಸ್ ಮೇಲೆ ಬಂದಿದ್ದೀನಿ. ಯಪ್ಪ, ಮಳೆ ಬೀಳ್ತಾನೆ ಐತೆ. ಇನ್ನು ಕ್ರೇಜಿಯಾಗಿ ಐತೆ ವ್ಯೂ ಮಾತ್ರ ನೋಡಿ. ಮಳೆ ಸೀಸನ್ ಅಂದರೆ ತುಂಬ ಇಷ್ಟ ಆಗೈತೆ ನನಗೆ. ಒಂಥರ ಚೆನ್ನಾಗಿರುತ್ತೆ. ಬನ್ನಿ ಒಂದು ಸ್ವಲ್ಪ ರೀಲ್ ಶೂಟ್ ಮಾಡ್ಕೊಂಡು ಹೋಗೋಣ. ನೆನ್ನೆನೂ ಮಾಡಿಲ್ಲ, ಸೊ ಹಂಗಾಗಿ ಇವತ್ತನೂ ಸ್ವಲ್ಪ ಮಾಡೋಣ ಅಂತ ಬನ್ನಿ. ಮಳೆ ಸ್ಟಾರ್ಟ್ ಆಗೈತೆ. ಏನು ಮಾಡಿ ಹಿಂಗೆ ಇದ್ರೆ ವೆದರು ಒಳ್ಳೆ ಬೈಕ್ ರೈಡ್ ಹೋಗೋದು ಗೈಸ್. ಹಲೋ ಅಯ್ಯೋ, ಹಲೋ, ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಸ್ಪೀಕಿಂಗ್. ಇವನು ಯಾರೋ ಒಳ್ಳೆ ಟೈಮಿಗೆ ಫೋನ್ ಮಾಡ್ಬಿಟ್ಟ. ಹಲೋ ಹಲೋ, ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಸ್ಪೀಕಿಂಗ್. ಈಗ ಕೆಳಗೆ 5 ನಿಮಿಷದ ಕೆಳಗೆ ನಿಮ್ಗೆ ಯಾರು ಫೋನ್ ಮಾಡಿದ್ರೇನ್ರಿ ಹುಡುಗಿ? ಮತ್ತೆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ನಿಮ್ ನಂಬರ್ ಬರ್ದಿಟ್ಟು. ಯಾವ ಏರಿಯಾದಲ್ಲಿ ಇದ್ರಿ ಈಗ? ಹಲೋ, ಯಾರು? ಹಲೋ, ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಸ್ಪೀಕಿಂಗ್. ಇಂಥವೆಲ್ಲ ಜಾಸ್ತಿ ನೋಡಿದೀನಿ. ಯಾರು ಹೇಳಿ? ಈಗ ಕೆಳಗೆ 5 ನಿಮಿಷದ ಕೆಳಗೆ ನಿಮ್ಗೆ ಯಾರು ಫೋನ್ ಮಾಡಿದ್ರೇನ್ರಿ ಹುಡುಗಿ? ಮಾಡಿದ್ರು. ಯಾರು ನೀನು? ಯಾರು ನೀನು? ಮತ್ತೆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ನಿಮ್ ನಂಬರ್ ಬರ್ದಿಟ್ಟು. ನಂದೇ ನನ್ನ ನಂಬರ್. ಈಗ ಹಲೋ, ಸೂಸೈಡ್ ಮಾಡ್ಕೊಂಡಿದ್ದಾಳೆ.
ನಿಮ್ ನಂಬರ್ ಬರ್ದಿಟ್ಟು. ಆಯ್ತು ಮಾಡ್ಕೊಳ್ಳಿ. ಯಾವ ಏರಿಯಾದಲ್ಲಿ ಇದ್ರಿ ಈಗ? ಈಗ ಅಮೃತಲ್ಲಿ ಅಂತಿದ್ದೀನಿ. ಹಾ? ಅಮೃತಲ್ಲಿ ಸ್ಟೇಷನ್ ಹತ್ರ ಬನ್ನಿ ಅರ್ಜೆಂಟ್. ಏನಕ್ಕೆ? ಆ ಇಲ್ಲಿ ಬಾಯಿಲಿ ಅಮೃತಲ್ಲಿ ಊರಿಲ್ಲ ಬಸ್ ಸ್ಟಾಪ್ ಅಲ್ಲಿ ಬಾಯಿಲಿ. ಅಪ್ಪಿ ಹೇಳ್ದಷ್ಟ್ ಮಾಡೋ, ಜಾಸ್ತಿ ಎಲ್ಲ ಮಾತಾಡಕ್ ಹೋಗ್ಬೇಡ. ದಿಲೀಪ ಯಾರು ಗೈಸ್ ಇಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ದ ಪ್ರಾಡಕ್ಟ್ ಬಂದೇ ಬಿಡ್ತು. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಆ್ಯಂಡ್ ಇದನ್ನು ತೋರಿಸ್ತೀನಿ ಏನು ಅಂತ. ಆಲ್ಮೋಸ್ಟ್ ಗೊತ್ತಾಗಿರ್ಬೇಕು ನಿಮಗೆ, ಬನ್ನಿ ತೋರಿಸ್ತೀನಿ. ಸೊ ಗೈಸ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಹೆಲ್ಮೆಟ್ ಮೌಂಟು ಗೊತ್ತೇ ಇರುತ್ತೆ. ಆ್ಯಂಡ್ ಇದು ಮೇನ್ ಆ್ಯಕ್ಚುಲಿ ಬೇಕಾಗಿರೋದು ರೈಡರ್ಸ್ಗೆ. ಇದೊಂದು ಫೋನ್ ಮೌಂಟು. ಓಕೆ, ಇದನ್ನ ಹೆಲ್ಮೆಟ್ಗೆ ಸೆಟಪ್ ಮಾಡಬೇಕು ಗೈಸ್. ಮೇನ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು. ಇದನ್ನ ಬಂದ್ಬಿಟ್ಟು ಹೆಲ್ಮೆಟ್ಗೆ ಸೆಟಪ್ ಮಾಡಬೇಕು. ಇದೇನು ಗೊತ್ತಿದೆ ಹೆಂಗಿದೆ ನೋಡಿ, ಹಿಂಗಿರುತ್ತೆ. ಅಂಡ್ ಇದನ್ನ ಇಲ್ಲಿಗೆ ಹೆಂಗೋ ಹಾಕ್ತಾರೆ. ಪರ್ಫೆಕ್ಟ್ ಆಯ್ತು. ಈ ಸ್ಕ್ರೂ ಇದೆಯಲ್ಲ, ಇದನ್ನ ಹಿಂಗ ಹಾಕೋದು. ನೋಡಿ ನೋಡಿ, ಇಲ್ಲ 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 ಸರಿ 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 ಸರಿ, ಈ ಕಡೆಯಿಂದ ಹಾಕ್ಬೇಕು ನೋಡಿ. ಈ ಕಡೆಯಿಂದ ಇದನ್ನ ಹಿಂಗೆ ಇನ್ಸರ್ಟ್ ಮಾಡಬೇಕು. ಇವಾಗ ಇದನ್ನ ಮೌಂಟ್ ಮಾಡ್ಬೇಕು ಇದಕ್ಕೆ. ಈಗ ಇದನ್ನ ಹೆಲ್ಮೆಟ್ಗೆ ಸೆಟಪ್ ಮಾಡಬೇಕು ಗೈಸ್. ಇದನ್ನ ನಾನು ಸೆಟಪ್ ಮಾಡ್ಬಿಟ್ಟು ಬಂದು ಆಮೇಲೆ ತೋರಿಸ್ತೀನಿ, ಯಾಕಂದ್ರೆ ಸ್ವಲ್ಪ ಟೇಬಲ್ ಎಲ್ಲ ಮೆಸ್ಸಿ ಆಗಿದೆ. ಸೊ ಹಂಗಾಗಿ ಗೈಸ್ ನೋಡಿ, ಇದ್ರ ಔಟ್ಪುಟ್ ಈ ಥರ ಇದೆ. ಆ್ಯಂಡ್ ಇದು ಅಡ್ಜಸ್ಟ್ ಮಾಡ್ಕೊಳ್ಳೋದು ಫೋನ್ ಹಾಕ್ಬಿಟ್ಟು ನೋಡಿದೆ, ಚೆಕ್ ಮಾಡಿದೆ, ಓಕೆ ಪರವಾಗಿಲ್ಲ. ಆ್ಯಂಡ್ ಇದು ಈ ಕಡೆ ಹಾಕ್ಬಿಟ್ಟಿದ್ದೆ, ಸೊ ಹಂಗಾಗಿ ಮತ್ತೆ ತೆಗ್ದು ಈ ಕಡೆ ಹಾಕಿದೆ, ಯಾಕಂದರೆ ಇದ್ರದ್ದು ಸ್ಟೆಬಿಲಿಟಿ ಹೋಲ್ಡ್ ಮಾಡೋಕ್ಕಿದಿರೋದು. ಆ್ಯಂಡ್ ನೋಡಿ ಈ ಥರ ಸೆಟಪ್. ಆ್ಯಂಡ್ ಮಿರರ್ ಇದು ಗ್ಲಾಸ್ಗಿಂತ ಸ್ವಲ್ಪ ಕೆಳಗಡೆ ಹಾಕ್ಕೊಂಡಿದ್ದೀನಿ ಇದನ್ನು, ಬಿಕಾಸ್ ಇಲ್ಲಿ ಹಾಕ್ಕೊಂಡ್ರೆ ವೈಸರ್ ಮೇಲೆ ಎತ್ತಬೇಕಾಗುತ್ತೆ. ಸೊ ಹಂಗಾಗಿ ನೋಡಿ ಈ ಥರ ಇದೆ. ಆ್ಯಂಡ್ ರೈಡ್ ಏನು ಎತ್ತ ಅಂತ ವೆಡ್ನಸ್ಡೇ ವ್ಲಾಗ್ ಬರೋಲ್ಲ, ಅದೇ ಹೇಳ್ತಿದ್ನಲ್ಲ, ವೆಡ್ನಸ್ಡೇ ಒಂದು ವ್ಲಾಗ್ ಬರೋಲ್ಲ. ಆ್ಯಂಡ್ ಆ ವ್ಲಾಗ್ ಬಂದ್ಬಿಟ್ಟು ನಿಮಗೆ ಥರ್ಸ್ಡೇ ಬರುತ್ತೆ. ಆ್ಯಂಡ್ ನಾವೊಂದು ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದು ಏನು ರೈಡು ಏನು ಎತ್ತ ಅಂತೆಲ್ಲ ಗೊತ್ತಾಗೋಕ್ಕೆ ಥರ್ಸ್ಡೇ ವ್ಲಾಗ್ನ ಮಿಸ್ ಮಾಡ್ದಿರ ನೋಡಿ. ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಇರುತ್ತೆ. ಆ್ಯಂಡ್ ಬೈಕರ್ಸ್ ಆ್ಯಂಡ್ ನಮ್ಮ ಅಮಿತು ಬರ್ತಾಯಿದ್ದಾನೆ, ಆ್ಯಂಡ್ ಬೈಕರ್ಸು ಬರ್ತಾಯಿದ್ದಾರೆ. ಸೊ ಹಂಗಾಗಿ ಅಂದರೆ ಬೈಕರ್ಸ್ ಅಂದರೆ ಪ್ರೊಫೆಷ್ನಲ್ ಆ ರೇಂಜ್ ಅಲ್ಲ, ಅಂದರೆ ನಾವು ಇವಾಗ ಹೆಂಗಿದ್ದೀವಿ ಹಂಗೆ, ಓಕೆನಾ. ನಮ್ಮ ಥರ ಬರ್ತಾಯಿದ್ದಾರೆ. ಆ್ಯಂಡ್ ಅಮಿತು ಬರ್ತಾಯಿದ್ದಾನೆ. ಆ್ಯಂಡ್ ಏನಾದರೂ ಎಡಿಟ್ಸ್ ಇದ್ದರೆ ಅವನಿಗೆ DM ಮಾಡಿ. ಸೊ ಈಗ ಸೆಟಪ್ ರೆಡಿ ಆಗಿದೆ. ಆ್ಯಂಡ್ ಇವತ್ತು ಮಂಡೇ, ಓಕೆನಾ. ಈ ವ್ಲಾಗು ನಿಮಗೆ ಇವತ್ತು ಸಾಯಂಕಾಲನೇ ಬರುತ್ತೆ, ವ್ಲಾಗು, ಓಕೆನಾ. ಇವತ್ತಿನ ಸಾಯಂಕಾಲ ಆಗಿಲ್ಲ ಅಂದರೆ ವ್ಲಾಗು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಇರುತ್ತೆ ಗೈಸ್. ಹೋಗ್ತಾ ಇರೋ ಪ್ಲೇಸ್ ಅಂತೂ ಸೈಕಾಗೈತೆ ಮಾತ್ರ. ಆ್ಯಂಡ್ ನೀವು ಎಂಜಾಯ್ ಮಾಡ್ತೀರಾ ಸುತ್ತು. ಆ್ಯಂಡ್ ಏನು ಹೇಳಬೇಕು ಅರ್ಥ ಆಗ್ತಾಯಿಲ್ಲ, ಯಾಕಂದರೆ ಇದು ನನ್ನ ಚಿಕ್ಕ ವಯಸ್ಸಿನ ಡ್ರೀಮು ಗೈಸ್. ಒಂದು ಪ್ರಾಪರ್ ಹೆಲ್ಮೆಟ್ ಇರಬೇಕು, ಒಂದು ಹೆಲ್ಮೆಟ್ಗೆ ಆಗುವಂಥ ಸೆಟಪ್ ಇರಬೇಕು. ಆ್ಯಂಡ್ ಇನ್ನೂ ಚಿಕ್ಕ ವಯಸ್ಸಲ್ಲಿ ಏನೇನೋ ಕನಸಿರುತ್ತಲ್ಲ, ಅದೆಲ್ಲ ಈಗ ನನ್ಸು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಬಿಕಾಸ್ ಎಲ್ಲ ನಮ್ಮ ಅಪ್ಪಯಿಂದ ಮಾತ್ರ ಇದು ಸಾಧ್ಯ ಆಗ್ತಾ ಇರೋದು. ಸೊ ಒನ್ ಡೇ ಐ ಮೇಕ್ ಮೈ ಫಾದರ್ ಪ್ರೌಡ್ ಆಫ್ ಹಿಮ್ಸೆಲ್ಫ್, ಓಕೆನಾ. ಅವರು ಹೆಮ್ಮೆ ಪಟ್ಕೊತಾರೆ ಒಂದಿನ ನನ್ನ ಮಗ ಏನಾದರೂ ಮಾಡೋಣ ಅಂತ. ಆ ಥರ ಏನಾದರೂ ಮಾಡೇ ಮಾಡ್ತೀನಿ ಗೈಸ್. ಆಮೇಲೆ ಹುಡುಗರು ಹೆಲ್ಮೆಟ್ ತೊಗೋಬೇಕಾದ್ರೆ ಇನ್ನೊಂದು ಮಿಸ್ಟೇಕ್ ಮಾಡ್ತಾರೆ. ಕುಷನಿಂಗು ಇಲ್ಲಿ ನೋಡಿ, ಹಿಂಗೆ ಓಪನ್ ಮಾಡೋವಂಥದ್ದೇ ತೊಗೊಳ್ಳಿ, ಯಾಕಂದರೆ ಇಲ್ಲಿ ಬಟನ್ ಇರುತ್ತೆ, ಮತ್ತು ನಾವು ಪ್ಲೇಸ್ ಮಾಡ್ಬೋದು ಅದಕ್ಕೆ. ಇವಾಗೇ ನಾನು ಮೈಕ್ ಸೆಟಪ್ ಮಾಡಬೇಕಿತ್ತು. ಸೊ ಹಂಗಾಗಿ ದಿಸ್ ಇಸ್ ದಿ ಪರ್ಫೆಕ್ಟ್ ಮೈಕ್ನ ಎಲ್ಲನ ಇವಾಗ ನೋಡ್ರಿ, ನಾನು ಇಲ್ಲನ ಪ್ಲೇಸ್ ಮಾಡ್ಬೋದು, ಇಲ್ಲೆಲ್ಲ ಕಾರ್ನರ್ಲೆಲ್ಲ ಪ್ಲೇಸ್ ಮಾಡ್ಬೋದು. ಸೊ ಇದು ಯೂಸ್ ಆಗುತ್ತೆ. ಆ್ಯಂಡ್ ಇದನ್ನ ಕುಷನ್ನ ನಾವು ತೆಗೆದಾಕ್ಬಿಟ್ಟು ಬೇರೆ ಕುಷನ್ ಹಾಕ್ಬೋದು. ಸೊ ಹಂಗಾಗಿ ನೋಡಿ, ಮೈಕ್ನ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಆ್ಯಂಡ್ ಈ ಕೇಬಲ್ನ ಇವಾಗ ಈ ಕುಷನ್ ಓಪನ್ ಇದೆಯಲ್ಲ, ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪ್ಲೇಸ್ ಮಾಡ್ತೀನಿ. ಆ್ಯಂಡ್
ಇದನ್ನು ಈ ಬಟನ್ಸ್ ಇದೆಯಲ್ಲ ಬಟನ್ಸ್ನ ಲಾಕ್ ಮಾಡ್ತೀನಿ ಅಷ್ಟೇ. ಅಂದರೆ ನಿಮಗೆ ಈಚೆ ಎಷ್ಟು ಬೇಕಷ್ಟು ಕೇಬಲ್ ಇಲ್ಲಿ ತನಕ ಎಷ್ಟು ಬೇಕಷ್ಟು ಕೇಬಲ್ ಬಿಟ್ಕೊಂಡು ಇಲ್ಲಿ ಮಿಕ್ಕಿರೋದೆಲ್ಲ ಇಲ್ಲಿ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ರೆ ಮುಗ್ದೋಯ್ತು. ನಾವು ರೈಡ್ ಹೋಗ್ತಾ ಇರೋದು ಫ್ರೈಡೇ, ವೆಡ್ನೆಸ್ಡೇ ಅಂದ್ಕೊಂಡಿದ್ದೆ ಬಟ್ ಫ್ರೈಡೇಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಫರ್ದರ್ ಸಮ್ ಇಶ್ಯೂಸ್. ಸೊ ಹಂಗಾಗಿ ಈಗ ನನ್ನ ಸೆಟಪ್ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿದೆ ಆ್ಯಂಡ್ ಈಗ ಹೋಗೋದೊಂದೇ ಬಾಕಿ. ಸೊ ಫ್ರೈಡೇಗೆ ಪೋಸ್ಟ್ಪೋನ್ ಆಗಿದೆ ಆ್ಯಂಡ್ ಫ್ರೈಡೇ ವ್ಲಾಗು ನಿಮಗೆ ಸ್ಯಾಟರ್ಡೆ ಬರುತ್ತೆ. ಸ್ಯಾಟರ್ಡೇನಾ ಸ್ಯಾಟರ್ಡೆ ಬರುತ್ತೆ ಇಲ್ಲ ಸಂಡೇ ಬರುತ್ತೆ ವ್ಲಾಗು. ಆ್ಯಂಡ್ ನಿಜ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿರಾ. ಸ್ಟಾರ್ಟಿಂಗಿಂದ ಹೇಳ್ತೀನಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಅಂತ. ಸೊ ವ್ಲಾಗ್ ನಮ್ಮ ಹತ್ರ ಯಾರೂ ಮಿಸ್ ಮಾಡ್ಕೊಳಕ್ಕೋಬೇಡಿ. ಆ್ಯಂಡ್ ಹೆಲ್ಮೆಟ್ ಸೆಟಪ್ ಮಾತ್ರ ಸೈಕಾಗಿದೆ. ಆ್ಯಂಡ್ ಹೇಳ್ತೀನಲ್ಲ ಗೈಸ್, ಚಿಕ್ಕ ವಯಸ್ಸಿಂದ ನಮ್ಮ ಹುಡುಗರಿಗೆ ಜಾಸ್ತಿ ಏನು ಆಸೆ ಇರೋಲ್ಲ. ಒಂದು ಒಳ್ಳೆ ಬೈಕ್ ಇರಬೇಕು, ಒಂದು ಓಡಾಡೋಕೆ ಒಂದು ಕಾರ್ ಇರಬೇಕು ಆ್ಯಂಡ್ ಒಂದು ಬೈಕ್ ಪ್ರಾಪರ್ ಸೆಟಪ್ ಇರಬೇಕು. ಆ್ಯಂಡ್ ಪ್ರಾಪರ್ ಸೆಟಪ್ ನಾನು ಇನ್ನೂ ಎಲ್ಲೂ ಲಾಂಗ್ ಹೋಗ್ತಿಲ್ಲ. ಸೊ ಹಂಗಾಗಿ ಇನ್ನೂ ನಾನು ಅದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ. ಸೊ ಅದು ಒಂದು ಆ್ಯಕ್ಷನ್ ಕ್ಯಾಮ್ರಾ ಆ್ಯಂಡ್ ಇನ್ಸ್ಟಾ 360 ಅದು ನೋಡೋಣ. ಅಂದರೆ ನವಂಬರ್ ಡಿಸೆಂಬರಲ್ಲಿ ನಮ್ಮದು ಅದು ಪ್ಲ್ಯಾನ್ ಇದೆ. ಸೊ ಹಂಗಾಗಿ ಅದನ್ನು ಅವಾಗ ಹೇಳ್ತೀನಿ, ಇವಾಗೇ ಬೇಡ. ಸೊ ಈಗ ಏನಿದೆ ಅಷ್ಟರಲ್ಲೇ ಹೋಗೋಣ. ಸಾಕು ಗೈಸ್, ಇಷ್ಟು ಸಿಂಪಲ್ ಸೆಟಪ್ ಇದಕ್ಕೆ ಸಾಕು. ನಾವು ಹೋಗ್ತಾ ಇರೋದು ಮ್ಯಾಕ್ಸ್ ಟು ಮ್ಯಾಕ್ಸ್ 139 ಕಿಲೋಮೀಟರ್ಸ್ ಆ್ಯಂಡ್ ಹೋಗಿ ಬರೋದು ಎರಡೂ ಲೆಕ್ಕ ಮಾಡಿದ್ರೆ ನಮ್ಮದು ಟೋಟಲ್ ಒಂದು ನಿಯರ್ಲಿ ಒಂದು 250 to 280 ಕಿಲೋಮೀಟರ್ಸ್ ರೀಚ್ ಆಗ್ಬೋದೇನೋ ಅಷ್ಟೇ. ಸೊ ಹಂಗಾಗಿ ಅಷ್ಟಕ್ಕೆ ಸಾಕಿದು ಆ್ಯಂಡ್ ಒನ್ ಡೇ ಟ್ರಿಪ್ಪು ನಮ್ಮದು. ಸೊ ಹಂಗಾಗಿ ನಾವು ಒಂದು 3 ಪ್ಲೇಸ್ ಚೂಸ್ ಮಾಡಿದ್ದೀವಿ. 3 ಪ್ಲೇಸ್ನೂ ಕವರ್ ಮಾಡ್ಕೊಂಬರೋಕ್ಕಾಗುತ್ತಾ ಇಲ್ವಾ ಅಂತ ಅದು ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರುತ್ತೆ. ಸೊ ನಿಮಗೆ ಈಗ ಹೆಲ್ಮೆಟ್ ಎಲ್ಲ ಸೆಟಪ್ ಆಗಿದೆ. ಬಟ್ ಒಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಹೆಲ್ಮೆಟ್ ಹಾಕಿದ ತಕ್ಷಣ ಹಿಂಗೆ ಮುಂದೆ ಬರ್ತಿದೆ. ಯಾಕಂದರೆ ನಾನೊಂದು ಸೈಜ್ ದೊಡ್ಡ ತೊಗೊಂಡಿದ್ದೆ. ಸೊ ಹಂಗಾಗಿ ಸ್ವಲ್ಪ ಕಾಸ್ಟ್ಲಿಯಲ್ಲಿ ತಗೊಳ್ಳೋವಾಗ. ಸೊ ಹಂಗಾಗಿ ಅದು ಒಂಚೂರು ಪ್ರಾಬ್ಲಮ್ ಆಗ್ತಿದೆ. ಸೊ ನಮ್ಮ ಅಮಿತ್ಗೆ ಫೋನ್ ಮಾಡಿದರೆ ಅವನಿಕ್ಕೊಂಡು ಸ್ಪಾಂಜ್ ಅದು ನಂದು ರಿಮೂವಬಲ್, ಒಳಗಡೆ ರಿಮೂವ್ ಮಾಡ್ಬೋದು, ತೋರಿಸಿದ್ನಲ್ಲ ವಿಡಿಯೋಲ್ಲಿ, ನಂದು ರಿಮೂವ್ ಮಾಡ್ಬೋದು. ಸೊ ಹಂಗಾಗಿ ಅವನಿಕ್ಕೊಂಡು ಸ್ಪಾಂಜ್ ಒಳಗಡೆ ಹಾಕು ಸರಿ ಹೋಗುತ್ತೆ ಅಂದ. ಸೊ ಹಂಗಾಗಿ ಬನ್ನಿ ಹೋಗಿ ಸ್ಪಾಂಜ್ ತಂದು ಅದನ್ನು ಟೆಸ್ಟ್ ಮಾಡೇ ಬಿಡೋಣ. ಸ್ಪಾಂಜ್ ಬೇಕಾಗಿತ್ತು. ಸೊ ಹಂಗಾಗಿ ನನಗೊಂದು 2 ಇದ್ರೆ ಸಾಕಾಗಿರೋದು, 2 ಇಲ್ಲ 3 ಅನ್ಕೊಳ್ಳಿ, ಇದ್ರೆ ಸಾಕಾಗಿರೋದು. ನಮ್ಮಪ್ಪ ಅಲ್ಲಿಗೆ ಹೋಗಿ ಫೋನ್ ಮಾಡಿದ್ರೆ ಒಂದು ಫುಲ್ ತಗೊಂಡ್ಬಿಡು, ಹಂಗೆ ನಿಂಗೆ ಎಷ್ಟು ಬೇಕಷ್ಟು ಎತ್ಕೊಂಡು ಹೋಗಿ ಕೆಲ್ಸದವ್ರು ಮಿಕ್ಕಿರೋದು ಕೊಟ್ಬಿಡು ಅಂದ್ರು. ಸೊ ಹಂಗಾಗಿ ಒಂದು ಬಂಡಲ್ ಫುಲ್ಲು ತಗೊಂಡಿದ್ದೀನಿ. ಸೊ ಬನ್ನಿ ಈಗ ಇದನ್ನ ಅಲ್ಲಿ ಕೆಲ್ಸದವ್ರಿಗೆ ಅವ್ರಿಗೆ ಎಷ್ಟು ಬೇಕಷ್ಟು ಕೊಟ್ಬಿಟ್ಟು 3 ನಾನು ಎತ್ಕೊಂಡು ಮನೆಗೆ ಹೋಗಿ ಆ ಹೆಲ್ಮೆಟ್ಗೆ ಅದು ಹೆಂಗ್ ಹಾಕ್ಬೇಕು ಅಂತ ಫೋನ್ ಮಾಡಿ ಕೇಳಿದೆ. ಕಟ್ ಮಾಡ್ಬಿಟ್ಟು 3 ಲೇಯರ್ ಕಟ್ ಮಾಡೋದು ನಾನೇ. 3 ಲೇಯರ್ ಕಟ್ ಮಾಡಿ ಹೆಲ್ಮೆಟ್ ಒಳಗಡೆ ಮೇಲೆ ಅಂಡ್ ಸೈಡಲ್ಲಿ ಎಲ್ಲಿ ಟೈಟ್ ಎಲ್ಲಿ ಲೂಸ್ ಆಗುತ್ತೆ ಅಲ್ಲಿ, ಓಕೆನಾ, ಅಲ್ಲಿ ಹಾಕೊಂಡವನೆ. ಸೊ ಈಗ ಹೋಗ್ಬಿಟ್ಟು ಹಾಕೋಣ ಬನ್ನಿ. ಫಸ್ಟ್ ಇದು ವರ್ಕರ್ಸ್ಗೆ ಕೊಟ್ಬಿಟ್ಟು ಹೋಗೋಣ. ಈ ಬರೀ ಫ್ಲೋರ್ದು ಅಂತಾನೆ ಅಲ್ಲ, ಎಲ್ಲ ಫ್ಲೋರ್ದು ಒಂದು 10 ಸತಿ ಉಜ್ಜಿ 10 ಸತಿ ಪಾಲಿಶ್ ಹೊಡೆದಿರ್ತಾರೆ. ಅದು ಶೈನಿಂಗ್ ಬರಬೇಕಂತೆ. ನೋಡ್ರಿ ಇನ್ನೂ ಶೈನಿಂಗ್ ಬಂದಿಲ್ಲ. ಶೈನಿಂಗ್ ಬರೋ ತನಕ ಅದನ್ನೇ ಕಂಟಿನ್ಯೂ ಮಾಡ್ತಾರಂತೆ. ಕ್ರೇಜ್ ಇದೆ ಮಾತ್ರ ನೋಡೋಕ್ಕೆ. ಗಾಡಿನ ಚಾರ್ಜ್ಗೆ ಹಾಕೋಣ ಅಂತ ಗಾಡಿನ ನಿಲ್ಲಿಸಿದ್ರೆ ಚಾರ್ಜರ್ ಮೇಲೆ ಐತೆ ಗೈಸ್, ಮರ್ತೋಗಿದ್ದೀನಿ. ಆ್ಯಂಡ್ ಸ್ಪಂಜ್ ನೋಡಿ 3 ಎತ್ಕೊಂಡಿದ್ದೀನಿ. ಬನ್ನಿ ನೋಡಿ. ಆ್ಯಂಡ್ ನನಗೆ ಒಂದು ಬೈಕಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಲಾಂಗ್ ರೈಡ್ಸ್ಗೆ ನಾನು ಚಾರ್ಜಿಂಗ್ಗೆ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಗಾಡಿಯಲ್ಲೇ ಕೊಟ್ಟಿದ್ದಾರೆ Type-C to Type-C ಚಾರ್ಜಿಂಗ್. ಬರೀ ಕೇಬಲ್ ಮಾತ್ರ ನಾನು ಕ್ಯಾರಿ ಮಾಡಬೇಕಷ್ಟೆ. ಇನ್ನು ಅದು ಬಿಟ್ಟರೆ ಅಡಾಪ್ಟರ್ ಎಲ್ಲ ಗಾಡಿಯಲ್ಲೇ ಇರುತ್ತೆ. ಆ್ಯಂಡ್ ಅದಕ್ಕೇನು ಸಮಸ್ಯೆ ಏನಿಲ್ಲ. ಇದನ್ನು ಕಟ್ ಮಾಡಿ ಹೆಲ್ಮೆಟ್ ಒಳಗಡೆ ಹಾಕಬೇಕು.
ಸಾಕಾಗಿರೋದು, ಇನ್ನೂ 2 ಎಕ್ಸ್ಟ್ರಾ ತಂದುಬಿಟ್ಟಿದ್ದೀನಿ. ಬಟ್ ಪರವಾಗಿಲ್ಲ ಇರಲಿ. ಆ್ಯಂಡ್ ಬನ್ನಿ ಈಗ ಔಟ್ಪುಟ್ ನೋಡ್ಕೊಂಬನ್ನಿ. ಸೊ ಗೈಸ್, ಔಟ್ಪುಟ್ ಹೆಂಗೆ ಬರ್ತಿದೆ ಅಂತ ಹೇಳಿ. ಆ್ಯಂಡ್ ಮೈಕಿನ್ನ ಕನೆಕ್ಟ್ ಮಾಡಿಲ್ಲ, ಸೊ ಹಂಗಾಗಿ ಸ್ವಲ್ಪ ಹಂಗೆ ಹಿಂಗೆ ಬರ್ಬೋದು. ಒಂದೇ ನಿಮಿಷ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಅದು ಬಿಟ್ಟರೆ ಪರ್ಫೆಕ್ಟಾಗಿದೆ ಅಂದ್ಕೊತೀನಿ. ಗೈಸ್ ನೋಡಿ, ಎಲ್ಲ ಮುಗಿಸಿ ಊಟ ಮಾಡೋಷ್ಟೊತ್ತಲ್ಲಿ ನೋಡಿ ಟೈಮ್ 3 ಗಂಟೆ. ಬನ್ನಿ ಊಟ ತಿನ್ಬಿಟ್ಟು ಸಿಗೋಣ. ಸೊ ಗೈಸ್, ನೋಡಿದ್ರಲ್ಲ, ಈ ಥರ ಇತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ರೈಡ್ ಎಲ್ಲಿಗೆ ಏನು ಅಂತ ಅಪ್ಡೇಟ್ಸ್ ಬೇಕು ಅಂತ ಅನ್ನಂಗಿದ್ರೆ ಯೂಟ್ಯೂಬ್ನ ನೋಡ್ತಾ ಇರ್ರಿ, ಅಂದರೆ ನಮ್ಮ ಚಾನಲ್ನ ನೋಡ್ತಾ ಇರ್ರಿ. ಆ್ಯಂಡ್ ಇದೇ ರೀತಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಫ್ರೈಡೇ ನಾವು ಹೋಗ್ತಿರೋದು ರೈಡ್ಗೆ. ಆ್ಯಂಡ್ ರೈಡ್ ಮಾತ್ರ ಕ್ರೇಜಿಯಾಗಿರುತ್ತೆ ಹೇಳ್ತೀನಿ, ಯಾರೋ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಯಾರನ್ನ ಜಾಯ್ನ್ ಆಗೋಂಗಿದ್ರೆ DM ಮಾಡಿ, ಜೊತೆಗೆ ಹೋಗೋಣ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗೈಸ್. ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬ್ರನ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವ್ಯೂಸ್ ಮಾತ್ರ 100-200 ಹಂಗೆ ಹೋಗ್ತಾ ಇದೆ, ಬಟ್ ಯಾವುದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಓಕೆ, ಆ್ಯಂಡ್ ಇರಲಿ, ಪರವಾಗಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗೈಸ್.